ನಮಸ್ಕಾರ ವೀಕ್ಷಕರೇ, ನಾನು ಮ್ಯಾಮರ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಬ್ಯಾಂಗ್ಳೂರ್. ವೀಕ್ಷಕರೇ, ಇವತ್ತು ಕೆಪಿಸಿಸಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಇವರು ಆದೇಶದ ಮೇರೆಗೆ ಗ್ರೇಟರ್ ಬೆಂಗಳೂರು ಪದಾಧಿಕಾರಿಗಳು, ಬೆಂಗಳೂರು ಉತ್ತರ ನಗರ ಪಾಲಿಕೆ ಮಾನ್ಯ ಶ್ರೀ ಆಯುಕ್ತರವರು ಆದೇಶದ ಮೇರೆಗೆ ಉಪ ಆಯುಕ್ತರು ಹಾಗೂ ಉತ್ತರ ವಲಯದ ಅಧಿಕಾರಿಗಳು ಹಾಗೂ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರು ಡಾಕ್ಟರ್ ಸಿ. ರಂಗಸ್ವಾಮಿ ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರು ಶ್ರೀಮತಿ ಕಾವ್ಯಶ್ರೀ ಕೆ.ಎಸ್. ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರು ಶ್ರೀ ನಾರಾಯಣಸ್ವಾಮಿ, ಬೆಂಗಳೂರು ಉತ್ತರ ಮಹಿಳಾ ಜಿಲ್ಲಾಧ್ಯಕ್ಷರು ಶಾಂತಮ್ಮ ಹಾಗೂ ಬ್ಯಾಟರಾಯನಪುರ ಬ್ಲಾಕ್ ಅಧ್ಯಕ್ಷರು ಶ್ರೀಧರ್, ಯಲಹಂಕ ಬ್ಲಾಕ್ ಅಧ್ಯಕ್ಷರು ಕೃಷ್ಣಪ್ಪ, ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷರು ರಾಮಣ್ಣ, ಆರ್.ಟಿ. ನಗರ ಮಹಿಳಾ ಬ್ಲಾಕ್ ಅಧ್ಯಕ್ಷರು ಮಮತಾ, ಕಾಂತರಾಜ್ ಎಲ್ಲರೂ ಸೇರಿ ಭೇಟಿ ಮಾಡಿ ಬೀದಿ ಬದಿ ವ್ಯಾಪಾರಿಗಳ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಹಾಗೂ ನನ್ನ ಪ್ರೀತಿಯ ಎಲ್ಲ ನನ್ನ ಜನಾಂಗದ ಬೀದಿ ಬದಿ ವ್ಯಾಪಾರಿಗಳ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯದ ಎಲ್ಲಾ ನನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸರ್, ಇವತ್ತು ಮೀಟಿಂಗ್ ಆಗಿದೆ ನಾರ್ತ್ ಕಮಿಷನರ್ ಅವ್ರ ಜೊತೆಗೆ ಆಫೀಸ್ ಅಲ್ಲಿ. ಏನ್ ಮೀಟಿಂಗ್ ಆಗಿದೆ ಸರ್? ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ ಅಧ್ಯಕ್ಷರ ಡಿ.ಕೆ. ಶಿವಕುಮಾರ್ ಜಿ ಉಪಮುಖ್ಯಮಂತ್ರಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮಾರ್ಗದರ್ಶನದ ಮುಖಾಂತರವಾಗಿ ನಾವು ಬೆಂಗಳೂರು ನಗರದಲ್ಲಿ 5 ಮುಖ್ಯ ಆಯುಕ್ತರುಗಳನ್ನ ಭೇಟಿ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಆಗಿದೆ. ಇವತ್ತು ನಮ್ಮ ಆಯುಕ್ತರು ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ಮಹಿಳಾ ರಾಜ್ಯಾಧ್ಯಕ್ಷರು, ಮಹಿಳಾ ಜಿಲ್ಲಾಧ್ಯಕ್ಷರು ಮತ್ತು ಟಿವಿಸಿ ಸದಸ್ಯರು ಜೊತೆಗೂಡಿ ಇವತ್ತು ಒಂದು ಸಭೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಐಡಿ ಕಾರ್ಡ್ ಅನ್ನ ಯಾವ ರೀತಿ ಫಸ್ಟ್ ವಲಯ, ಸೆಕೆಂಡ್ ವಲಯ ಯಾವ ರೀತಿ ಚೇಂಜಸ್ ಮಾಡಬೇಕು ಮತ್ತು ಮಾರ್ಕೆಟ್ಗಳು ಯಾವ ರೀತಿ ಮಾಡಬೇಕು, ಯಾವ ರೀತಿ ಅವರಿಗೆ ಐಡಿ ಕಾರ್ಡ್ಗಳನ್ನು ಕೊಡಬೇಕು ಮತ್ತು ಹೊರಗಡೆಯಿಂದ ಬಂದಿರ್ತಾರೆ ಯಾವ ತರ ಎಲ್ಲ ಬ್ರೇಕ್ ಹಾಕಬೇಕು, ಇದನ್ನ ಇವತ್ತು ಡಿಸ್ಕಷನ್ ಮಾಡಿದೀವಿ. ತಕ್ಷಣದಲ್ಲೇ ನಮ್ಮ ಉತ್ತರ ವಲಯ ಫಸ್ಟ್ ಜಂಟಿ ಆಯುಕ್ತರು, ಸೆಕೆಂಡ್ ಜಂಟಿ ಆಯುಕ್ತರಿಗೆ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಇವಾಗ ಮಾರ್ಗದರ್ಶನ ಒಂದು ನೋಟಿಸ್ ಅನ್ನ ಕಳಿಸ್ತಾರೆ. ಅದನ್ನ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ಕೂಲಾಕುಷಿತವಾಗಿ ಸಂಪೂರ್ಣವಾಗಿ ದಾಖಲೆ ಸಮೇತ ಪರಿಶೀಲನೆ ಮಾಡಿ ಅದೆಲ್ಲ ಒಂದು ಚರ್ಚೆ ಮಾಡಿದ್ದಾರೆ. ಇನ್ನು ಮುಂದೆ ಈ ನಮ್ಮ ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರತಕ್ಕಂತ 2 ಜಂಟಿ ವಲಯಕ್ಕೆ ಫಸ್ಟ್ ವಲಯ, ಸೆಕೆಂಡ್ ವಲಯಕ್ಕೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಗೈಡ್ಲೈನ್ಸ್ ತಗೊಂಡಿದ್ದಾರೆ. ಅದ್ರ ಮುಖಾಂತರವಾಗಿ ನಮ್ಮ ಕೆಪಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಜಿ ಅವರ ಒಂದು ಮಾರ್ಗದರ್ಶನವಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿ ಇರಬೇಕು, ಸ್ವಚ್ಛತೆ ಯಾವ್ದು ಇರಬೇಕು, ಅವ್ರು ಯಾವ ರೀತಿ ವ್ಯಾಪಾರ ಮಾಡಬೇಕು, ಹೆಂಗಿರಬೇಕು ಅನ್ನತಕ್ಕಂಥದನ್ನ ಅವ್ರನ್ನ ಮಾರ್ಗದರ್ಶನ ಮುಖಾಂತರವಾಗಿ ಇವತ್ತು ನನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿ ಇವತ್ತು ನಾವು ಎಲ್ಲಾ ವಲಯದಲ್ಲೂ ನಾವು ಇದನ್ನ ಭೇಟಿ ಮಾಡಿ ಒಂದು ಅವೇರ್ನೆಸ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಆಯುಕ್ತರನ್ನ ಭೇಟಿ ಮಾಡಿ ಅವ್ರನ್ನ ಐಡಿ ಕಾರ್ಡ್ ಅನ್ನ ಮಾನ್ಯ ಮುಖ್ಯಮಂತ್ರಿ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನದಲ್ಲಿ ಬಿಡುಗಡೆ ಯಾವ ರೀತಿ ಮಾಡಬೇಕು ಅನ್ನೋ ದೊಡ್ಡ ಮಟ್ಟದಲ್ಲಿ ಅದನ್ನ ಮುಂದಿನ ದಿನದಲ್ಲಿ ಒಂದು ಡೇಟು ಫಿಕ್ಸ್ ಆಗುತ್ತೆ. ಅದು ಮುಂದಿನ ದಿನದಲ್ಲಿ ನಮ್ಮ ಕೆಪಿಸಿ ಅಧ್ಯಕ್ಷರು ತಿಳಿಸ್ಕೊಡ್ತಾರೆ. ಸ್ಟ್ರೀಟ್ ವೆಂಡರ್ಸ್ಗೆ ಯಾವ ತರ ಸೌಲಭ್ಯ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ನೋಡಿ ನಮ್ಮ ಕೆಪಿಸಿ ಅಧ್ಯಕ್ಷರು ಏನ್ ಹೇಳಿದ್ದಾರೆ, ಸಂಚಾರಿ ವಾಹನ, ಈ ವಾಹನಗಳ 10,000 ಬಿಟ್ಟಿದ್ರೆ 7,000, ಅದು 3,000 4,000 ಏನೋ ಅರ್ಜಿಗಳು ಬಂದಿದೆ. ಅದು ಸಹಿತ ಅವತ್ತು ಉದ್ಘಾಟನೆ ಬಿಡುಗಡೆ ಆಗುತ್ತೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಯಾಕೆಂದ್ರೆ PM ಸ್ವನಿಧಿ ಅಡಿಯಲ್ಲಿ ನಮ್ಮ ಬಜೆಟ್ ನಲ್ಲಿ ಬೆಂಗಳೂರು ನಗರದಲ್ಲಿ ಮತ್ತು ಇಡೀ ರಾಜ್ಯದಂತೆ 35,000 ಜನಕ್ಕೆ ಯಾರು 50,000 ಡ್ಯೂ ಆಗದಲ್ಲೇ ಕಟ್ಟಿದ್ದಾರೆ ಅಂತರಿಗೆ 1 ಲಕ್ಷ ರೂಪಾಯಿಯನ್ನ ಸಿಗುತ್ತೆ. FSS ಫುಡ್ ಲೈಸೆನ್ಸ್ ನಮ್ಮ ಮಾನ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಜಿ ಅವರು ನಾವು ಒಂದು ತರಬೇತಿ ಮಾಡಿ ಫುಡ್ FSS ಸರ್ಟಿಫಿಕೇಟ್, ಆ ಸ್ವಚ್ಛತೆ ಕಾಪಾಡಬೇಕು ಮತ್ತು ಫುಡ್ ವ್ಯಾಪಾರ ಮಾಡುವವರಿಗೆ ಆರೋಗ್ಯ ಯಾವ ರೀತಿ ಕಾಪಾಡಬೇಕು, ಲೈಸೆನ್ಸ್ ಪಡ್ಕೋಬೇಕು, ಅದನ್ನ ನಮ್ಮ FSS ಸರ್ಟಿಫಿಕೇಟ್ ಕಂಪಲ್ಸರಿ ಇರಬೇಕು ಮತ್ತು ಕಲಬೆರಕೆ ವಸ್ತುಗಳನ್ನ ಮಾಡಬಾರ್ದು, ಪ್ಲಾಸ್ಟಿಕ್ ಅನ್ನ ಉಪಯೋಗಿಸಬಾರದು. ಇದನ್ನ ನಮ್ಮ ಸಚಿವರು ದಿನೇಶ್ ಗುಂಡೂರಾವ್ ಸಾಹೇಬರು ಒಂದು ಈ ಸಭೆಯನ್ನ ಮಾಡಿ ಅದನ್ನು ಮಾಡಿದರೆ. ಮೊನ್ನೆಲೂ ಸಹಿತ ಮೀಟಿಂಗ್ ಆಗಿದೆ, ನಾವು ಅವ್ರು ಕೂತ್ಕೊಂಡು ಮೀಟಿಂಗ್ ಮಾಡಿದೀವಿ. ಈ ಜಂಟಿ ಯಾವುದು ನಮ್ಮ ಬೆಂಗಳೂರು ನಗರದಲ್ಲಿ 5 ಮುಖ್ಯ ಆಯುಕ್ತರಲ್ಲ ಅದಕ್ಕೂ ಫುಡ್ ಝೋನ್ ಮಾಡುವುದಕ್ಕೆ ಅವ್ರಿಗೂ ಮುಖಾಂತರ ಹಣವನ್ನ ಸಾಂಕ್ಷನ್ ಮಾಡಿ ಫುಡ್ ವೆಂಡಿಂಗ್ ಝೋನ್ FSS ಕಡೆ ವತಿಯಿಂದ ಅದು ಸಹಿತ ಚರ್ಚೆ ಆಗಿರ್ತಕ್ಕಂಥದ್ದು. ಈಗ ತಾತ್ಕಾಲಿಕ TVC ಸಭೆಯನ್ನ
ನಾವು ಇವಾಗ ಹಳೇದನ್ನು ಪಾಪ ಯಲಂಕ ಮತ್ತು ಇದ್ದಾಗ ಅದು ರಿಜನ್ ಆಗಿದೆ, ವಾಪಸ್ ರದ್ದುಪಡಿಸಿರ್ತಕ್ಕಂಥದ್ದು. ಈಗ ಅದನ್ನ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಮುಂದಿನ ದಿನದಲ್ಲಿ ನಮ್ಮ ಅಧಿಕಾರಿಗಳು ಕುತ್ಕೊಂಡು ಚರ್ಚೆಯನ್ನ ಮಾಡಿ ನಮ್ಮನ್ನ ಗೈಡ್ಲೈನ್ಸ್ ತಗೊಂಡು ನಮ್ಮ ಡಿ ಕೆ ಶಿವಕುಮಾರ್ ಗಮನಕ್ಕೆ ಮತ್ತು ಅಭಿಷೇಕ್ ಗಮನಕ್ಕೆ ತಂದು ಅದು ಮುಂದಿನ ದಿನದಲ್ಲಿ ಮಾಡ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ಯಾರು ಇಂಪಾರ್ಟೆಂಟ್ ಇದ್ದಾರೆ ವ್ಯಕ್ತಿಗಳನ್ನ ಅವರೆಲ್ಲ ಒಂದು ಮಾಡಿ ಅದು ರೆಡಿ ಮಾಡ್ತಾರೆ ಮುಂದಿನ ದಿನದಲ್ಲಿ. ಸರ್, ಮತ್ತೆ ಇವಾಗ ಹೊಸ ವರ್ಷ ಬರ್ತಾ ಇದೆ, ಸ್ಟ್ರೀಟ್ ವೆಂಡರ್ಸ್ ಗೆ ನಿಮ್ ಕಡೆಯಿಂದ ಯಾವ ತರ ವಿಶ್ ಮಾಡ್ತೀರಾ, ಏನೇನು ಇನ್ನೂ ಸೌಲಭ್ಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಸರ್? ಕರ್ನಾಟಕದ ನಾಡಿನ ಸಮಸ್ತ ಜನತೆಗೂ ಹಾಗೂ ನನ್ನ ಪ್ರೀತಿಯ ಎಲ್ಲ ನನ್ನ ಜನಾಂಗದ ಬೀದಿ ಬದಿ ವ್ಯಾಪಾರಿಗಳ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಯಾಕೆಂದ್ರೆ ಇವತ್ತು ನಾನು 20 ವರ್ಷ ತುಂಬಿ 21 ವರ್ಷಕ್ಕೆ ನಾನು ಕಾಲಿಟ್ಟಿರ್ತಕ್ಕಂಥ ದಿನ. ಬೀದಿ ಬದಿ ವ್ಯಾಪಾರಿಗಳಿಗೆ ಇವತ್ತು ನೆಮ್ಮದಿಯಾಗಿ ಇಡೀ ರಾಜ್ಯದಂತ ಅವರು ನೆಮ್ಮದಿ ವ್ಯಾಪಾರ ಮಾಡ್ತಾರೆ. ನಮ್ಮ ಹೋರಾಟ ದಿನನಿತ್ಯ ಇದೇ ಹೋರಾಟ ಬರ್ತಾ ಇದೆ. ಕೆಲವು ಜನ ನಮ್ಮಿಂದ ಹೊರಗಡೆ ಹೋಗಿರ್ಬೋದು, ಯಾಕೆಂದ್ರೆ ಅವರೆಲ್ಲ ಸ್ವಾರ್ಥಕ್ಕೋಸ್ಕರ ಕೆಲವು ಜನ ಹೋಗಿದ್ದಾರೆ, ಅವರ ಏನೋ ಬಂದ್ಬಿಡುತ್ತೆ ಅಂತ ಹೋಗಿದ್ದಾರೆ. ಆದ್ರೆ ಬೀದಿ ಬದಿ ವ್ಯಾಪಾರ ನ್ಯಾಯವನ್ನ ಕೊಡಿಸ್ಬೇಕು, ಕಾನೂನನ್ನ ತಿಳ್ಕೋಬೇಕು, ಇದ್ರ ಬಗ್ಗೆ ಸಂಪೂರ್ಣ ಹೋರಾಟವನ್ನ ಮಾಡಬೇಕು. ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬೀದಿ ಬದಿ ವ್ಯಾಪಾರಿಗಳು ನಮ್ಮ ಹುಮ್ಮಸ್ಸು ಸಾಯೋವರೆಗೂ ಇರಬೇಕು. ಸುಮ್ನೆ ತಾತ್ಕಾಲಿಕವಾಗಿ ನಾವು 1 ತಿಂಗಳೋ 5 ತಿಂಗಳೋ 1 ವರ್ಷ 10 ವರ್ಷ ಮಾಡೋದಿಲ್ಲ. ನಮ್ಮ ಜೀವನ ಇರೋವರೆಗೂ ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಜೀವಾಂಶವನ್ನ ಅವರಿಗೆ ಕಟ್ಕೊಡ್ಬೇಕು, ಅವರ ಬದುಕನ್ನ ಒಂದು ಬಂಗಾರ ಆಗ್ಬೇಕು, ಅವರ ಭವಿಷ್ಯ. ಇವಾಗ ನಾನು ಇವಾಗ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ 20ನೇ ತಾರೀಕು ಸ್ಟ್ರೀಟ್ ವೆಂಡರ್ ಡೇ ಅಂತ ಒಂದು ಕಾರ್ಯಕ್ರಮ ಬೃಹತ್ ಮಟ್ಟದಲ್ಲಿ ಮಾಡ್ಬೇಕು ಅಂತ ಇದ್ದು, ಅದು ಕಾರಣಾಂತರವಾಗಿ ಡೇಟ್ ಅನ್ನ ಮುಂದೆ ಹಾಕಿದ್ದೀವಿ. ಡಿ ಕೆ ಶಿವಕುಮಾರ್ ಜೀವರೇ ಒಂದು ಡೇಟ್ ಕೊಟ್ಟು ಬೃಹತ್ ಮಟ್ಟದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಹೊಸ ವರ್ಷಕ್ಕೆ ಒಂದು ಮಾದರಿ ಕೊಡಬೇಕು ಅಂತ ಹೇಳಿ ಅವರು ಡೇಟ್ ಅನ್ನ ನಾನು ತಿಳಿಸ್ತಾರೆ. ಆ ದಿವಸ ನಾವು ನಮ್ಮ ಸಮಿತಿ ಪದಾಧಿಕಾರಿಗಳು ಅಭಿಷೇಕ್ ದತ್ ಅವರು ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಒಂದು ಡೇಟ್ ನಿಗದಿಪಡಿಸ್ತೀವಿ. ಜನವರಿ 20ನೇ ತಾರೀಕು ಸ್ಟ್ರೀಟ್ ವೆಂಡರ್ ಡೇ ಇದೆ. ಅದು ನಾವು ಬೃಹತ್ ಮಟ್ಟದಲ್ಲಿ ಮಾಡ್ಬೇಕು ಅಂತ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಎಲ್ಲರಿಗೂ ನಮ್ಮ ಕರ್ನಾಟಕದ ನಾಡಿನ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ, ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ, ಅವರು ಇನ್ನೂ ಹೆಚ್ಚಿನಲ್ಲಿ ಬಿಸ್ನೆಸ್ ವ್ಯಾಪಾರ ವಹಿವಾಟು ಹೆಚ್ಚಿಸ್ಕೊಳ್ಳಿ, ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ನಾ ಅಂತ ಹೇಳಿ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತೀನಿ. ಎಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ. ಕರ್ನಾಟಕ ರಾಜ್ಯದ ಎಲ್ಲಾ ನನ್ನ ಬೀದಿ ಬದಿ ವ್ಯಾಪಾರಿಗಳಿಗೆ 2026ರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆ ರೀತಿ ವ್ಯಾಪಾರ ಮಾಡಿ ಅಂತಾನೆ ಹೇಳ್ತಾ, ಮತ್ತೆ ಎಲ್ಲಾರ್ಗು ಎಕ್ಸಾಂಪಲ್ ಆಗಿ ಉದಾಹರಣೆ ಆಗಿ ಯಾರಿಗೂ ತೊಂದರೆ ಕೊಡದೆ, ನಿಮ್ಮಿಂದನೇ ಯಾರಿಗೂ ತೊಂದರೆ ಆಗ್ಬಾರ್ದು, ಮತ್ತೆ ಬೇರೆಯವ್ರನ್ನು ಕೂಡ ಅನುಸರಿಸೋ ರೀತಿ ಎಲ್ಲಾರನ್ನೂ ಹೊಂದಾಣಿಕೆ ಮಾಡ್ಕೊಂಡು ಆ ಏರಿಯಾದಲ್ಲಿ ಉದಾಹರಣೆ ಆಗಿ ಬದುಕಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟ ಹೇಳಿ ಮತ್ತೊಮ್ಮೆ ಮತ್ತೆ ಪಕ್ಷದ ವತಿಯಿಂದನೂ ಎಲ್ಲಾರ್ಗೂ, ರಾಜ್ಯದ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.